ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಟಾಪಿಕ್ ಏನಂತ ಕೇಳ್ಬೋದು. ಫಸ್ಟ್ ವಿಡಿಯೋ ಫುಲ್ಲಾಗಿ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಇದು. ಏನಂದರೆ, ಇವಾಗ ಹೊಸ್ದಾಗಿ ಅಕ್ಕಿ ಸಾಕೋರಿಗೆ ಏನೇನು ಬೇಕಂದರೆ, ಫಸ್ಟು ಅವ್ರಿಗೆ ಮೇಯ್ನಾಗಿ ಬೇಕಾಗಿರೋದು ಏನಂದರೆ ಗೂಡು. ಫಸ್ಟು ನೀವು ಸೇಫ್ಟಿ ನೋಡ್ಕೊಳ್ಳಿ. ಫಸ್ಟು ನೀವು ಅಕ್ಕಿ ಈಸ್ಕೊಂಡಿರೋ ಪರವಾಗಿಲ್ಲ, ಒಂದು 2 ಅಕ್ಕಿ ಇಟ್ಕೊಂಡು ಫುಲ್ಲಾಗಿ ಗೂಡೆಲ್ಲ ಸ್ಟೀಲಲ್ಲಿ ಮಾಡಿಸಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಬಾರಿಯಾಗಿ ಒಂದು 6 ಅವರ್ 5 ಅವರ್ ಮೇಲೆ ಆರಿಸ್ಬಿಟ್ರೆ ಬೇರೆಯವ್ರಿಗೆಲ್ಲ ಹೊಟ್ಟೆ ಊರಿಗೆ ಬಂದುಬಿಟ್ಟು ದೆಪ್ಕೊಂಡು ಹೋಗ್ಬಿಡ್ತಾರೆ ಗಂಡು ನಮ್ಮ ಮಕ್ಕಳು. ನಮ್ಮದು ಅದೇ ಥರನೇ ಆಗಿದ್ದು. ಎಷ್ಟು ಅಕ್ಕಿ ಅಂತೀರ ಗೈಸ್, ನಮ್ಮ ಹತ್ರ ನೋಡ್ಬೋದು ಹಳೆ ವಿಡಿಯೋದಲ್ಲ, ಎಲ್ಲನೂ ದೆಪ್ಕೊಂಡು ಹೋಗ್ಬಿಟ್ಟವ್ರೆ. ನಮ್ಗೆ ಬೇಜಾರಾಗುತ್ತೆ. ನಾವು ಈ ಸತಿ ಟೂರ್ನಮೆಂಟ್ಗೆ ಆಡ್ಸೋಣ ಅಂತ ಇದ್ರಿ, ನೋಡ್ಬೋದು ಬೇರೆಯವರೆಲ್ಲರೂ ಆಡಿಸ್ತವ್ರೆ. ನಮ್ಗೊಂಥರ ಬೇಜಾರು ಆಗ್ತೈತೆ. ಇವಾಗ ಜಾಗ ಬೇರೆ ಇಲ್ಲ ಸಾಕೋಕ್ಕೆ, ನೋಡ್ಬೋದು. ಆಮೇಲೆ ಫಸ್ಟು ಗೂಡು ಮತ್ತು ಮೆಡಿಸನ್ ಏನಂದರೆ, ನಾವು ನೋಡ್ತೀನಿ ರೀ, ಒಂದೇ ಮೆಡಿಸನ್ನು ನೋಡ್ಬೋದು. ಇಷ್ಟು ಮೆಡಿಸನ್ ಬೇಕೇ ಬೇಕು. ಏನಕ್ಕಂದರೆ, ಫಸ್ಟು ಅಕ್ಕಿ ಗೂಡು ಚೆನ್ನಾಗಿದ್ರೇ ಮೆಡಿಸನು, ಅದು ಹೆಲ್ತಿಯಾಗಿದ್ರೇ ಟೈಮಿಂಗು ಎಲ್ಲ ಕೊಡೋದು. ನೋಡ್ಕೊಬೋದು ಮೆಡಿಸನ್ ಎಲ್ಲ. ನಮ್ದು ಯಾರು ದೇಪಿರೋದು ನನಗೆ ಗೊತ್ತಾಗ್ತಿಲ್ಲ ಅಕ್ಕಿನ. ನಮಗೂ ಬೇಜಾರಾಗ್ತೈತೆ. ಏನಂದರೆ, ಇವಾಗ ನಾನು ಅಕ್ಕಿ ಫೋಟೋ ದೇಪಿರೋದೆಲ್ಲ ಕಳಿಸ್ತೀನಿ, ಹಾಕ್ತೀನಿ ಸೈಡಲ್ಲಿ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಾದರೂ ಹಾಕ್ತೀನಿ. ನಿಮ್ಮ ಅಕ್ಕಪಕ್ಕ ಏನಾದರೂ ಸಿಕ್ಕಿದ್ರೆ ನಮ್ಗೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಮಾತ್ರ ಒಂದು ಮೆಸೇಜ್ ಮಾಡಿ. ಎಷ್ಟು ಒಂದು 20-30 ಅಕ್ಕಿ ದೇಪ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗೈಸ್, ಯಾರಂತಲೇ ಗೊತ್ತಾಗ್ತಿಲ್ಲ ನಮಗೆ. ಆಮೇಲೆ ತಿರ್ಗಾ ಅಲ್ಲಿ ಬಿಟ್ಟು ಬಂದು ತಿರ್ಗಾ ಇಲ್ಲಿ ಸಾಕ್ತಿದ್ರಿ, ಇಲ್ಲೂ ನೋಡಿದ್ರೆ 4 ಅಕ್ಕಿ ದೆಪ್ಕೊಂಡು ಹೋಗ್ಬಿಟ್ಟವ್ರೆ. ಯಾರೇನು ಗೊತ್ತಾಗ್ತಿಲ್ಲ. ಅದು ಮೇಯ್ನ್ ಬ್ರೀಡ್ ಮಾತ್ರ ಕಾಣಿಸ್ತಿಲ್ಲ. ಅದು ನಮ್ಗೆ ಬೇಜಾರಾಗುತ್ತೆ. ನಾವು ಕೈಯಲ್ಲಿ ಕಾಸು ಕೊಟ್ಟಲ್ಲಿ ಹಾಕಿಸ್ಕೊಂಡ್ಬರ್ತೀವಿ, ನೋಡಿದ್ರೆ ಇಂಥ ಸ್ವಲ್ಪ ಅಲ್ಕಾನ ಮಕ್ಕಳು ಏನೇನೋ ಮಾಡ್ತಾರೆ. ಇವಾಗ ಮೆಡಿಸನ್ ಬಗ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಏನಂದರೆ, ಮೆಡಿಸನ್ಗೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಟಾಪಿಕ್ ಐತೆ. ಏನಂದರೆ, ಅದು ನೀವು ಅಕ್ಕಿಗೆ ಕ್ಲೀನಾಗಿರೋ ಕ್ವಾಲಿಟಿಯಾಗಿರೋ ಊಟ ಆಗಬೇಕು. ಏನಕ್ಕಂದರೆ ನೋಡಿ, ಇವಾಗ ರಾಗಿ ಎಲ್ಲ ನಾವು ಹೆಂಗಾಗ್ತಿದ್ದೀವಿ ನೋಡ್ಬೋದು, ಹೆಂಗೈತೆ ಇವಾಗ. ಇದಲ್ಲೇನೋ ಚೂರು ಗಲೀಜು ಆ ಥರ ಇದ್ರೂ ಎಫೆಕ್ಟ್ ಆಗುತ್ತೆ ಅಕ್ಕಿಗೆ, ನೋಡ್ಬೋದು. ರಾಗಿ ಎಲ್ಲ ಒಳ್ಳೆ ಕ್ವಾಲಿಟಿಯಾಗಿರೋದು ಇಸ್ಕೊಂಬಂದು ಹಾಕ್ತಿದ್ದೀವಿ. ಅದೇನಾದರೂ ಗಲೀಜಾಗಿದ್ದರೆ ನೀವು ನೋಡ್ಬೋದು, ತೊಳೆದ್ರೆ ಹೆಂಗೆ ಬರುತ್ತೆ ನೋಡ್ಬೋದು. ಮೇಲ್ಗಡೆ ಫುಲ್ ಗಲೀಜಾಗೈತೆ. ಇದೆಲ್ಲ ಹಾಕಿದ್ರೆ ಅಕ್ಕಿಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೆ 1 ಸತಿ 2 ಸತಿ ವಾಶ್ ಮಾಡ್ಕೊಂಬಿಡಿ. ನೋಡ್ಬೋದು ಇವಾಗ ಹೆಂಗೈತೆ ನೋಡ್ಬೋದು. ಅದೇ ಹಾಕಿ ತಿನ್ನಿಸ್ತಾ ಇದ್ದೀವಿ. ಇವಾಗ ಮೆಡಿಸನ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡ್ಬೋದು, ಇಷ್ಟು ಮೆಡಿಸನ್ ನಿಮ್ಗೆ ಬೇಕೇ ಆಗುತ್ತೆ. ಹಲೋ ಫ್ರೆಂಡ್ಸ್, ನೋಡ್ಬೋದು ಇದು ಏನಂತ ಇರಿ, ಬ್ಲರ್ ಆಗ್ತೈತೆ, ಟೆಟ್ರಾಸೈಕ್ಲಿನ್ ಅಂತ. ಇದು ಪೌಡ್ರು 1 ಲೀಟ್ರಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅಕ್ಕಿಗೆ ಕೊಟ್ಟರೆ, ಸ್ವಲ್ಪ ವೀಕ್ಲಿ 1 ಟೈಮ್ ಕೊಟ್ಟರೆ ಸಾಕು, ಇಲ್ಲಾಂದರೆ 2 ವೀಕಿಗೆ 1 ಸತಿ ಕೊಟ್ಟರೆ ಸಾಕು. ಅದೊಂಥರ ಆ್ಯಂಟಿಬಯೋಟಿಕ್ ಥರ. ಇದು A to Z ಸಿರಪ್ಪು, ನಿಮಗೆ ಗೊತ್ತಿರ್ಬೋದು ಏನಕ್ಕಂತ. ಇದು ನಿಮ್ಮ ಹತ್ರ ಏನಾದರೂ ವಿಮ್ರಾಲು ಇದೇನಾದರೂ ಅಕ್ಕಿ ಹತ್ರ ಸಿಗಿಲ್ಲ ಅದೇ ನಿಮ್ಮ ಹತ್ರ ವೆಟ್ನರಿ ಮೆಡಿಕಲ್ ಹತ್ರ ಸಿಕ್ಕಿಲ್ಲ ಅಂದರೆ ಇದು ಹಾಕ್ಬೋದು. A to Z ಸಿರಪ್ಪು ನಾರ್ಮಲ್ ಎಲ್ಲ ಮೆಡಿಕಲಲ್ಲಿ ಸಿಗುತ್ತಿದ್ದು. ಇದು ಒಂಥರ ವಿಟಮಿನ್ ಸಿರಪ್ ಥರನೇ. ಇದು ಅಕ್ಕಿ ಜೊತೆ ವೀಕ್ಲಿ ಒನ್ಸ್ ಕೊಟ್ರೇನೂ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಇದು ಕೊಡ್ಬೋದು. ಇದು ಅಕ್ಕಿಗಂತಾನೆ ಬರುತ್ತೆ. ಇದು ಎಲ್ಲ ವೆಟಿನರಿ ಮೆಡಿಕಲಲ್ಲಿ ಸಿಗುತ್ತೆ, ನೋಡ್ಬೋದು, ವಿಮ್ರಾಲ್ ಅಂತ. ಇದು ಏನಂದರೆ ಮೇಯ್ನು ಲಿವರ್ ಟಾನಿಕ್ಕು. ಈ ಲಿವರ್ ಟಾನಿಕ್ಕು ಮೇಯ್ನ್ ಬೇಕಾಗಿರೋದು ಅಕ್ಕಿಗಲ್ಲ. ಏನಕ್ಕಂದರೆ, ಅಕ್ಕಿಗೆ ಫಸ್ಟ್ ಎಫೆಕ್ಟ್ ಆಗೋದೇ ಲಿವರು. ಮೇಯ್ನಿಗೆ ನಿಮ್ಮ ಲಾಫ್ಟಲ್ಲಿ ಇದು ಇಸ್ಕೊಳ್ಳಿ. ಏನಕ್ಕಂದರೆ, ಫಸ್ಟು ಅಕ್ಕಿಗೆ ಏನಾದರೂ ಕಾಯಿಲೆ ಬಂದ್ರೂ ಮೇಯ್ನ್ ಎಫೆಕ್ಟ್ ಆಗೋದೇ ಲಿವರ್ಗೆ. ಅದು ನೀವೇನಾದರೂ ಲಿವರ್ಗೆ ಏನಾದರೂ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಕ್ಕಿಗೆ. ಹೆಂಗೆ ಯೂಸ್ ಮಾಡಬೇಕಂತ ಅದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನಿಮಗೇನು ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟು ಒಂದು ಸಿರಂಜ್ ಇಸ್ಕೊಂಬಿಡಿ. ಸಿರಂಜು ಗೊತ್ತಿರುತ್ತೆ ಏನಕ್ಕಂತ, ನೀರು ಕುಡ್ಸೋಕ್ಕೆ ಮರಿಗೆ, ಮತ್ತು ಸ್ವಲ್ಪ ಏನಕ್ಕೇನಕ್ಕೋ ಬೇಕಾಗುತ್ತೆ ಸಿರಂಜು. ನೋಡ್ಬೋದು, ಇದು ಮೇಯ್ನ್ ಒಂಥರ ಏನಕ್ಕಂದರೆ ಡಿವೋಮಿಂಗ್ ಏನಕ್ಕಂದರೆ, ಅಕ್ಕಿ ಹೊಟ್ಟೆ ಒಳಗಡೆ ಸ್ವಲ್ಪ ಹುಳ ಎಲ್ಲ ಇರುತ್ತೆ, ಅದೆಲ್ಲ ಆಚೆ ಎತ್ತಕ್ಕೆ. ಮತ್ತು ಅಕ್ಕಿ ವೀಕಾಗೂ ಆಗಿಬಿಟ್ಟಿರುತ್ತೆ ಹುಳದಿಂದ. ನೀವು ಹಾಕೋ ಊಟ ಎಲ್ಲ ಅದೇ ತಿಂದಾಕ್ಬಿಟ್ಟಿರುತ್ತೆ ಹುಳ. ಅಕ್ಕಿಗೆ ಪ್ರೋಟೀನ್ ಸಿಗೋಲ್ಲ. ಇದು ಹೆಂಗೆ ಡಿವೋಮಿಂಗ್ ಮಾಡಬೇಕಂತ ಒಂದು ವೀಡಿಯೋ ಹಾಕಿದ್ದೀನಿ. ನಿಮ್ಗೇನಾದರೂ ಸಾಕಾಗಿಲ್ಲ ಅಂದರೆ ಅದು ಹಾಕ್ತೀನಿ. ಇವಾಗ ನೋಡ್ಬೋದು, ನಮ್ಮ ಹತ್ರನೂ ಒಂದು ಅಕ್ಕಿಗೆ ಡಿವೋಮಿಂಗ್ ಆಗೈತೆ. ಅದು ಹೆಂಗೆ ರೆಡಿ ಮಾಡ್ತೀವಿ ಅಂತ ನೋಡ್ಬೋದು. ಅಕ್ಕಿ ಹಿಂದೆ ಈ ಥರ ಮೂಳೆ ಥರ ಕಾಣಿಸುತ್ತೆ, ಒಂಥರ ಫುಲ್ ವೀಕ್ ಆಗಿಬಿಟ್ಟಿರುತ್ತೆ ಅಕ್ಕಿ. ಅದು ಹೆಂಗೆ ರೆಡಿ ಮಾಡ್ತೀವಿ ಅಂತಲೂ ಹಾಕ್ತೀವಿ ಮೆತ್ತಗಾಗಿ ಒಂದೊಂದಾಗಿ ವೀಡಿಯೋ ನೋಡ್ಬೋದು. ಆ ಅಕ್ಕಿಗೆ ಸ್ವಲ್ಪ ಏಟು ಆಗೈತೆ, ಅದು ಒಂದೊಂದಾಗಿ ಹೇಳ್ತೀನಿ ಹೆಂಗೆ ರೆಡಿ ಆಗುತ್ತಂತೆಲ್ಲ. ನಾವು ರೆಡಿ ಮಾಡಿಸ್ತೀವಿ. ಕಾಲು ಮಾತ್ರ ಹೊಡೆದೋಗೈತೆ, ಅದು ಹೆಂಗೆ ಅಂತ ಅದು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟು ಇದು ಗೊತ್ತಿರುತ್ತೆ, ಬೋಲ್ಡ್ರಿನ್ ಪೌಡ್ರ್ ಅಂತ. ಏನಾದರೂ ಅಕ್ಕಿಗೆ ಏಟ್ ಹಾಕಿದ್ರೆ ಇದು ಪೌಡ್ರ್ ಹಾಕಿದ್ರೆ ಸ್ವಲ್ಪ ವಾಸಿ ಆಗುತ್ತೆ ಫ್ರೆಂಡ್ಸ್. ಇದು ನೋಡ್ಬೋದು, ನ್ಯೂರೋಬಿಯನ್ ಫೋಡ್ ಅಂತ. ನ್ಯೂರೋಬಿಯನ್ ಏನಕ್ಕಂದರೆ ಸ್ವಲ್ಪ ಕತ್ಕಾಯಿಲೆಗೆಲ್ಲ ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಡ್ವಾಂಟೇಜು ಅಕ್ಕಿ ಸಾಕೋಕೆ ಬಗ್ಗೆ, ಏನೇನು ಮಿಸ್ಟೇಕ್ ನೀವು ಮಾಡೋಕ್ಕೆ ಹೋಗ್ಬಾರ್ದು ಅಂತ.
ನೋಡ್ಬೋದು, ಇದು ಮತ್ತು ಒಂದು ಟ್ಯಾಬ್ಲೆಟು. ಫ್ರೆಂಡ್ಸ್, ಇವಾಗ ಅಕ್ಕಿಗೆ ಹೊಟ್ಟೆ ನೋವು ಆಗಿದ್ರೆ ಈ ಟ್ಯಾಬ್ಲೆಟ್ ಹಾಕ್ಬೋದು. ನೋಡ್ಬೋದು, ಇದೇನಂತನೂ ನೋಡ್ಬೋದು ಟ್ಯಾಬ್ಲೆಟು. ನೆಕ್ಸ್ಟು ಅಷ್ಟೇ ಫ್ರೆಂಡ್ಸ್, ನಾವು ಇಷ್ಟು ಮೆಡಿಸನ್ ಇಕ್ಕೊಂಡೆ ಮ್ಯಾನೇಜ್ ಮಾಡ್ತೀವಿ ಅಕ್ಕಿ ಎಲ್ಲ. ನೋಡ್ಬೋದು, ನಾನು ಹೇಳ್ತೀನಿ, ಫಸ್ಟು ನೀವು ಸೇಫ್ಟಿ ನೋಡ್ಕೊಳ್ಳಿ, ಅಕ್ಕಿಗೆ ಸೇಫ್ಟಿ ಮತ್ತು ಮೆಡಿಸನು, ಆಮೇಲೆ ಅಕ್ಕಿ ಒಂದೊಂದಾಗಿ ಇಳಿಸ್ಕೊಂಬನ್ನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಏನೇನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಅಂತ. ಅಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಟಾಪಿಕ್ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ.